ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಪಾನಿಪುರಿ ಮಾಡೋಣ ಅಂತ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪೂರಿ ಎಲ್ಲ ಅಲ್ಲೇ ರೆಡಿಮೇಡ್ ತಂದು ನಾನು ಎಣ್ಣೆಗೆ ಹಾಕ್ಕೊಂಡೆ ಪೂರಿ ಎಲ್ಲ. ನೆಕ್ಸ್ಟ್ ಪಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕಾಳುಮೆಣಸು, ಸ್ವಲ್ಪ ಶುಂಠಿಯನ್ನು ಹಾಕಿ, ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತು ನಿಂಬೆಹಣ್ಣಿನ ರಸನ 1 ಅವರ್ ಮುಂಚೆ ನೆನೆ ಹಾಕಿ ಅದನ್ನು ಪಾನಿ ನೋಡಿ. ಈಗ ಎಲ್ಲ ಗ್ರೈಂಡ್ ಮಾಡ್ಕೊಬಂದು ಎಲ್ಲ ಒಂದು ಬಟ್ಲಿಗೆಲ್ಲ ಸರ್ವ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೆಲ್ಲನೂ ಹಾಕ್ಕೊಂಡು ಹುಣಸೆಹಣ್ಣು ರಸ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತೀನಿ. ಅಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು ಪಾನಿನ. ಜಾಸ್ತಿ ಚೆನ್ನಾಗಿರುತ್ತೆ. ಹುಳಿ ಆಗಿದ್ರೆ ಚೆಂದ ಅಲ್ವಾ, ಚೆನ್ನಾಗಿರುತ್ತೆ. ಹುಳಿ ಬೇಡ ಅಂದವರು ಸ್ವಲ್ಪ ನಿಂಬೆಹಣ್ಣು ರಸ ಸ್ವಲ್ಪ ಹಾಕ್ಕೊಡಿ. ಹುಳಿ ಅದರಲ್ಲಿ ಜಾಸ್ತಿ ಇದಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ಸಾಲ್ಟ್ ಎಷ್ಟು ಬೇಕಷ್ಟು ನೋಡಿ, ಸಾಲ್ಟ್ ಟೇಸ್ಟ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಈಗ ನೆಕ್ಸ್ಟು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಕ್ಕೆ ಹಾಕಿದೆ. ಅದು ವಿಷಲ್ ಬಂತು. 2 ವಿಷಲ್ ತೊಗೊಂಡು ಅದನ್ನು ಆಲೂಗಡ್ಡೆ ಎಲ್ಲ ನೀಟಾಗಿ ಮ್ಯಾಶ್ ಮಾಡಿಕೊಂಡು, ನೆಕ್ಸ್ಟ್ ಅದಕ್ಕೆ ಬಟಾಣಿ ಜಾಸ್ತಿ ಮ್ಯಾಶ್ ಮಾಡ್ಕೊಬೇಡಿ, ಬರೀ ಅದನ್ನು ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಖಾರ ಪುಡಿ, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಈಗ ಹಾಕ್ಕೊಂಡು ತಿಂತಿರಲ್ಲ. ಇಷ್ಟು ಈಸಿ ಅಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಡ್ತೀವಿ ಪಾನಿಪುರಿ ನಾನು ತೋರಿಸಿದ್ವಿ. ಇಷ್ಟು ಸಿಂಪಲ್ಲಾಗಿ ಮಾಡೋದು ಎಷ್ಟು ಇದೆ ಅಲ್ವಾ, ಪಟ್ಟ ಅಂತ ಮಾಡ್ಕೊಂಡು. ನೆಕ್ಸ್ಟ್ ನೋಡ್ಬೋದು ನೀವು ಪೂರಿ ಮೊದಲೇ ಮಾಡಿಟ್ಕೊಂಡಿದ್ದೆ. ಪೂರಿ ಆಲೂಗಡ್ಡೆ ನೆಕ್ಸ್ಟ್ ಪಾನಿ ಹಾಕ್ಕೊಂಡು ತಿನ್ನೋದು ಯಾರು? ಹುಡುಗರು ತಿನ್ನೋದು, ನಂಗೆ ಬೇಡ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವ್ರಿಗೆ ಹೇಗಿಸ್ತೇವೆ ಅದರಲ್ಲಿ ನಂದೊಂದು ರೀಲ್ಸ್ ಮಾಡಿದ್ರು ಅವರು. ಅಂದರೆ ತಪ್ಪಲಿಲಿ ತಿಂದಿದ್ದೆ ಅದಕ್ಕೆ ಪಾನಿಪುರಿ ತಂದಿದ್ದು ಆಚೆಯಿಂದ. ಅದನ್ನು ಕಲಿಸಿದ್ವಲ್ಲ ಬೌಲು ಸ್ವಲ್ಪ ದೊಡ್ಡದಿತ್ತು, ಆದರೆ ತಿನ್ನೋದಕ್ಕೋಸ್ಕರ ಅವ್ರು ನಾನು ರೇಗಿಸಿ ಮನೆಯವರೆಲ್ಲರಿಗೂ ವಿಡಿಯೋ ತೋರಿಸ್ಬಿಟ್ಟಿದ್ರು. ಅದಕ್ಕೆ ಅವ್ರಿಗೂ ಒಂದು ಡೈಲಾಗ್ ಹೊಡಿತಿದ್ದೆ. ನೆಕ್ಸ್ಟು ಚಿಕ್ಕ ಜೊತೆ ಎಲ್ಲ ಆಟಾಡಿ ಆ ಟೈಮಲ್ಲಿ 10:30 ಆಗಿತ್ತು. ಮನೆಗೆ ಬರೋಣ ಅಂತ ಎಲ್ಲ ಅವನ್ನೆಲ್ಲ ನೋಡಿ ಎಲ್ಲ ಹೆಂಗೆ ಆಡ್ತಿದ್ದಾನೆ ಅಂತ. ಅವರಿದ್ದರೆ ಹಂಗೆ ಆಡ್ತಿರ್ತಾನೆ. ಇಷ್ಟೇ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದೆ ಇಲ್ವೋ ಅಂತ. ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.